ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಯೂಲ್ ದಿಲ್. ಎಲ್ಲ ಸಣ್ಣ ಮಕ್ಕಳಿಗೂ ಇಷ್ಟವಾದ ಹಬ್ಬ ಯಾವ್ದು ಗೊತ್ತಾ? ಹೋಳಿ ಹುಣ್ಣಿಮೆ. ಯಾಕಂದರೆ ಈ ಹಬ್ಬದಲ್ಲಿ ತಾನೇ ಬಣ್ಣ ಹಚ್ಚೋದು, ನೀರು ಸುರಿಯೋದು, ತಮಟೆ ಬಾರಿಸೋದು, ಹೊಯ್ಕೊಳ್ಳೋದು, ಹಾಗೆ ವಿಧವಾದ ಸೆಲೆಬ್ರೇಷನ್ಸ್ ಎಲ್ಲ ನಡೆಯೋದು. ಇದ್ರ ಜೊತೆಗೆ ನಾರ್ತ್ ಸೈಡಲ್ಲಿ ಹೋಲಿಕಾ ದಹನ್ ಅಂತ ಮಾಡ್ತಾರೆ. ಇದನ್ನು ಯಾಕೆ ಮಾಡ್ತಾರೆ ಅಂತ ಒಂದು ಚಿಕ್ಕ ಸ್ಟೋರಿ ಇದೆ, ಹೇಳ್ತೀನಿ ಕೇಳಿ. ನಿಮಗೆಲ್ಲ ಅನ್ನೋರ್ ಸಿನಿಮಾ ಭಕ್ತ ಪ್ರಹ್ಲಾದ್ ಸ್ಟೋರಿ ಗೊತ್ತೇ ಇದೆ. ಹಿರಣ್ಯಕಶಿಪು ತುಂಬ ಜಂಬ ಇರುವ ರಾಜ. ದೇವರನ್ನು ಬಿಟ್ಟು ಅವನನ್ನೇ ಪೂಜಿಸಬೇಕೆಂಬುದು ಅವನ ದೊಡ್ಡ ಆಸೆ. ಆದರೆ ಅವನ ಮಗನಾದ ಪ್ರಹ್ಲಾದ್ ವಿಷ್ಣುವಿನ ಮಹಾಭಕ್ತ. ಹೀಗೆ ಪ್ರಹ್ಲಾದ್ ವಿಷ್ಣುವಿನ ಜಪ ಮಾಡುವುದು ರಾಜನಿಗೆ ಇಷ್ಟವಿರಲಿಲ್ಲ. ಆದ ಕಾರಣ ಪ್ರಹ್ಲಾದ್ನನ್ನು ಮುಗಿಸಬೇಕೆಂದು ತುಂಬ ಪ್ರಯತ್ನ ಮಾಡುತ್ತಾನೆ. ಆಗ ಅವನು ಅವನ ತಂಗಿಯಾದ ಹೋಲಿಕಾ ಸಹಾಯವನ್ನು ಪಡೆಯುತ್ತಾನೆ. ಏಕೆಂದರೆ ಹೋಲಿಕಾಗೆ ಒಂದು ವರ ಇರುತ್ತದೆ, ಬೆಂಕಿ ಅವಳನ್ನು ಸುಡುವುದಿಲ್ಲ. ಹೋಲಿಕಾ ಪ್ರಹ್ಲಾದ್ನನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ಬೆಂಕಿಯಲ್ಲಿ ಕೂಡುತ್ತಾಳೆ. ಆದರೆ ವಿಧಿ ನೋಡಿ, ಹೋಲಿಕಾ ಸುಡುತ್ತಾಳೆ, ಆದರೆ ಪ್ರಹ್ಲಾದ್ ಉಳಿಯುತ್ತಾನೆ. ಏಕೆಂದರೆ ಹೋಲಿಕಾ ತನ್ನ ವರವನ್ನು ಕೆಟ್ಟ ಕಾರಣಕ್ಕಾಗಿ ಉಪಯೋಗಿಸ್ತಾಳೆ. ಸೊ ಇದೇ ಕಾರಣಕ್ಕಾಗಿ ಹೋಲಿಕಾ ದಹನ್ ಮಾಡ್ತಾರೆ. ಇದರ ಅರ್ಥ ನಮ್ಮ ಒಳಗಿನ ಅಹಂಕಾರ, ದ್ವೇಷ, ಕೆಟ್ಟ ಗುಣಗಳನ್ನೆಲ್ಲ ಈ ಬೆಂಕಿಯಲ್ಲಿ ಸುಟ್ಟು ಹಾಕುವುದು. ಒಳ್ಳೆತನ ಮಾಡಿದರೆ ಯಾವತ್ತಿದ್ರೂ ಗೆಲ್ತೀವಿ. ಸೊ ಇದೇ ಥರ ಕಾಮನನ್ನು ಸುಡೋದ್ರ ಹಿಂದೆನೂ ಒಂದು ಕತೆ ಇದೆ. ಅದೇನಂತ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಫೈನಲಿ ಹ್ಯಾಪಿ ಹೋಳಿ ಗಾಯ್ಸ್, ಥ್ಯಾಂಕ್ ಯು.